ಇನ್ನು ಮತ್ತೊಂದು ಕಡೆ ಹೊಸ ವರ್ಷದ ಆಚರಣೆಗೆ ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಭಕ್ತರು ಮುಗಿಬಿದ್ದಿದ್ದಾರೆ. ಹೊಸ ವರ್ಷದ ದಿನ ಜನ ಟೆಂಪಲ್ ರನ್ ಮಾಡೋದು ಸಹಜ. ಇನ್ನು ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ಅಷ್ಟೆಲ್ಲ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿಯಿಂದ ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಬಂದಿರುವಂಥದ್ದು. ಆಂಧ್ರ, ತೆಲಂಗಾಣ, ತಮಿಳುನಾಡಿನಿಂದಲೂ ಕೂಡ ಧರ್ಮಸ್ಥಳಕ್ಕೆ ಭಕ್ತರು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ದೇವಸ್ಥಾನಕ್ಕೆ ಆಗಮಿಸಿದೆ. ಮಂಜುನಾಥನ ದರ್ಶನಕ್ಕೆ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಟೆಂಪಲ್ ರನ್ ಆಗ್ತಾ ಇದೆ. ನಿನ್ನೆ ರಾತ್ರಿ ಇಡೀ ಪಾರ್ಟಿ, ಮೋಜು, ಮಸ್ತಿ ಅಂತ ಎಂಜಾಯ್ ಮಾಡಿದಂತಹ ಜನ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಭಕ್ತಾದಿಗಳು ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಜನ ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಮೊದಲನೇದಾಗಿ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು ತಮಗೆ. ಜೊತೆಗೆ ಧರ್ಮಸ್ಥಳದಲ್ಲಿ ಯಾವ ರೀತಿಯ ಚಿತ್ರಣವನ್ನ ಕಾಣಬಹುದು? ವೀಣಾ, ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹೊಸ ವರ್ಷ ಆಚರಣೆ ಅಂದರೆ ಸಹಜವಾಗಿ ಧರ್ಮಸ್ಥಳಕ್ಕೆ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವಂಥದ್ದು. ನಾನೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇದ್ದೀನಿ. ಮುಂಭಾಗದ ದೃಶ್ಯಗಳನ್ನು ನೋಡ್ಬೋದು. ಬಹಳ ಅದ್ಭುತವಾಗಿ ಧರ್ಮಸ್ಥಳವನ್ನು ಶೃಂಗಾರ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನವಾಗಿ ಅಂದರೆ ಪ್ರತಿ ವರ್ಷದ ಹೊಸ ವರ್ಷದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸಹಜವಾಗಿ ಆ ಹೊಸ ವರ್ಷವನ್ನು ಬರಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಭಾಗಗಳಿಂದ, ಅದು ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಬೆಂಗಳೂರು, ಮೈಸೂರು ಸೇರಿದಂತೆ ಹಳೆ ಮೈಸೂರು ಭಾಗದಿಂದ, ಅದರ ಜೊತೆಗೆ ದಕ್ಷಿಣ ಕರ್ನಾಟಕ ಅನೇಕ ಕಡೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳಿದ್ದಾರೆ. ದೇವಸ್ಥಾನದ ಹೊರಭಾಗದಲ್ಲಿ ನಾವೇನು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನು ನೋಡ್ತಾ ಇದೀವೋ ಅದೇ ರೀತಿಯ ಸಾಲು ಇನ್ನೂ ಕೂಡ ಕ್ಯೂ ಸೆಂಟರ್ನಲ್ಲಿ ಬಹಳ ಉದ್ದಕ್ಕೆ ಇರುವಂಥದ್ದು. ಯಾಕಂದ್ರೆ ಇವತ್ತು ರಾತ್ರಿ ಆದರೂ ಕೂಡ ಈ ಒಂದು ಸಾಲು ಕರಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಯಾಕಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಒಂದು ದಿನ ಹೆಚ್ಚಿನ ಸಂಖ್ಯೆಯ ಭಕ್ತರು ಇವತ್ತು ದರ್ಶನ ಪಡೆಯುವಂಥ ಸಾಧ್ಯತೆಗಳು ಇರುವಂಥದ್ದು. ಇನ್ನು ಬಹಳಷ್ಟು ಜನ ಭಕ್ತರಿದ್ದಾರೆ, ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ, ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋ. ಸರಿ, ಎಲ್ಲಿಂದ ಬಂದಿದ್ದೀರಾ? ಸರಿ, ನಾವು ಬೆಂಗಳೂರಿಂದ ಬಂದಿದ್ವಿ. ವೆಂಕಟೇಶ ದೇವಸ್ಥರು ನಾವು ಪ್ರತಿ ವರ್ಷವೂ ಬರ್ತಾ ಇದ್ದೀವಿ. ಭಾಳ ಚೆನ್ನಾಗಿರ್ತದೆ ದೇವಸ್ಥಾನ, ಅರೇಂಜ್ಮೆಂಟ್ ಎಲ್ಲ ಆಗಲಿ, ಇದಂತಕ್ಕೋಸ್ಕರ ಬರ್ತಾ ಇದ್ದೀವಿ ನಾವು. ಸರಿ, ಹೊಸ ವರ್ಷದ ಆರಂಭದ ದಿನ ಸ್ವಾಗತಿಸೋಕೆ ಹೊಸ ವರ್ಷದ ದಿವಸ ಸ್ವಾಗತಿಸೋಕ್ಕೆ ಬರ್ತೀವಿ. ಒಂದು ಮುಂಚೆನೇ ಅಡ್ವಾನ್ಸ್ ಬಂದು ಬೆಳಿಗ್ಗೆ ಹೊಸ ವರ್ಷದ ದಿವಸ ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಯಾರೆಲ್ಲ ಬಂದಿದ್ದೀರಾ ಸರ್? ನಮ್ಮ ಒಂದು 7 ಜನ ಸ್ನೇಹಿತರು ಬಂದಿದ್ದೀವಿ. ಚೆನ್ನಾಗಿ ಎಲ್ಲ ಇದಾಗ್ತಾ ಇದೆ. ಮತ್ತು ನಾವು ರಿಸರ್ವೇಷನ್ ಸಹ ಮಾಡ್ತೀವಿ. ಅನ್ನದಾನಕ್ಕೂ 40,000 ರೂಪಾಯಿ ದಾನ ಮಾಡಿದ್ದೀವಿ. ಇದ್ರ ಪ್ರಕಾರ ನಾವು ಮಾಡ್ತೀವಿ, ಪ್ರತಿ ವರ್ಷವೂ ಮಾಡ್ತೀವಿ ಸರ್. ಹೊಸ ವರ್ಷ ಅಂದರೆ ಏನೋ ಕೆಲವೊಂದು ಹೊಸತನಗಳು, ನಿರ್ಧಾರಗಳಿರುತ್ತೆ, ಹೊಸ ಒಪಿನಿಯನ್ಗಳೆಲ್ಲ ಇರುತ್ತೆ. ನಿಮ್ಮದು ಏನಾದರೂ ಇಲ್ಲಿ ಬಂದ ಮೇಲೆ ಏನಾದರೂ ಬದಲಾವಣೆಗಳು? ಅದೇ ನಮ್ಮಲ್ಲಿಂದ ದೇವರಲ್ಲಿ ನಮ್ಮಲ್ಲಿ ಪ್ರಾರ್ಥನೆ ಇರ್ತದೆ. ಎಲ್ಲರೂ ಒಳ್ಳೇದು ಮಾಡಪ್ಪ ಭಗವಂತ, ಎಲ್ಲರೂ ಅಭಿವೃದ್ಧಿ ಆಗಲಿ ಅಂತ ಆ ಒಂದು ಇದ್ರ ಮೇಲೆ ನಾವು ಬರ್ತಾ ಇರ್ತೀವಿ. ನೀವೇನು ಹೇಳ್ತೀವಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಪ್ರತಿ ವರ್ಷವೂ ಬರ್ತೀವಿ. ಹೊಸ ವರ್ಷಕ್ಕೆ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಸುಮಾರು 10 ವರ್ಷದಿಂದ ಬರ್ತೀವಿ. ಅಂದರೆ ಹೊಸ ವರ್ಷಕ್ಕೋಸ್ಕರನೇ ಬರ್ತೀವಿ. ಸರ್, ನೀವು ಎಲ್ಲಿಂದ ಬಂದ? ಸರ್, ಬೆಂಗಳೂರಿಂದ ಬಂದಿದ್ವಿ. ನಾಗರಾಜ್ ಅಂತ. ನಾವು ವರ್ಷ ಇಲ್ಲಿಗೆ ಬರ್ತಲೇ ಇದ್ದೀವಿ. ಅಲ್ಲಿ 5 ವರ್ಷದಿಂದ ಬರ್ತಲೇ ಇದ್ದೀವಿ. ಹೊಸ ವರ್ಷಕ್ಕೆ ಬಂದು ಒಂದಿನ ಫಸ್ಟೇ ರಿಸರ್ವೇಷನ್ ಮಾಡ್ಕೊಂಡಿದ್ದು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು, ಅವ್ರ ಆಶೀರ್ವಾದ ಪಡ್ಕೋಬೇಕು ಅಂತ ಬಂದಿದ್ದೀವಿ ಸರ್. ತುಂಬ ರಶ್ ಇರುತ್ತೆ ಸರ್, ಹೊಸ ನ್ಯೂ ಇಯರ್ಗೆ ಬಂದಾಗ ತುಂಬ ರಶ್ ಇರುತ್ತೆ. ಹೇಗೆ ಅನಿಸ್ತದೆ ಇವತ್ತೆಲ್ಲ ಟೆಂಪಲಲ್ಲಿ ಹೇಗಿದೆ? ಪರವಾಗಿಲ್ಲ ಸರ್, ನಾವು ಡೈಲಿ ವರ್ಷ ಬರೋದ್ರಿಂದ ನಮಗೇನು ಆ ಥರ ಕಾಣ್ತಾ ಇಲ್ಲ. ಸಂತೋಷ, ಜನ ಜಾಸ್ತಿ ಬಂದಷ್ಟು ಸಂತೋಷ ಇದೆ. ಸಂತೋಷ ಇದೆ. ಎಸ್ ವೀಣಾ, ಯಾಕಂದರೆ ಈಗಾಗಲೇ ನೀವು ಮತ್ತು ಕೂಡ ನೋಡ್ಬೋದು, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇನ್ನೂ ಕೂಡ ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯ ವಾಹನಗಳು ಸಾಲು ನಿಂತಿದೆ. ಇನ್ನೂ ಕೂಡ ಮಧ್ಯಾಹ್ನದವರೆಗೂ ಕೂಡ ಇಲ್ಲಿ ಜನರಲ್ಲಿ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಒಟ್ಟು ಏನಂದರೆ ಆರಂಭದ ದಿನಗಳಲ್ಲಿ ಧರ್ಮಸ್ಥಳ ಮತ್ತು ಈ ಭಾಗದ ಬೇರೆ ಧಾರ್ಮಿಕ ಕೇಂದ್ರಗಳಿಗೆ ಬರುವಂಥ ಸಂಖ್ಯೆಗಳಿಗಿಂತಲೂ ಹೆಚ್ಚಾಗಿ ಇಲ್ಲಿ ಈ ಧರ್ಮಸ್ಥಳಕ್ಕೆ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಭಾರಿ ಅಗಣನೀಯವಾದಂಥ ಏರಿಕೆ ಕಂಡು ಬಂದಿರುವಂಥದ್ದು. ಹಾಗಾಗಿ ಈ ಕ್ಷೇತ್ರವನ್ನು ಕೂಡ ಅದೇ ರೀತಿಯಾಗಿ ಶೃಂಗಾರ ಮಾಡಿದ್ದಾರೆ. ಯಾಕಂದ್ರೆ ಆ ಕ್ಷೇತ್ರಕ್ಕೆ ಹೊಸ ವರ್ಷದ ಆರಂಭದ ದಿನಗಳಲ್ಲಿ ಈ ರೀತಿ ಭಕ್ತರು ಬರ್ತಾರೆ ಅನ್ನುವಂಥ ನಿರೀಕ್ಷೆಗಳು ಸಹಜವಾಗಿ ಇದ್ದಿದೆ. ಯಾಕಂದ್ರೆ ನಿನ್ನೆ ಬಹಳಷ್ಟು ಜನ ಭಕ್ತರು ನಿನ್ನೆಯೇ ಬಂದು ಶ್ರೀ ಕ್ಷೇತ್ರದ ವಸತಿ ಗೃಹಗಳು ಕೂಡ ಕಂಪ್ಲೀಟ್ ಆಗಿ ಫುಲ್ ಆಗಿತ್ತು. ನಿನ್ನೆ ಅವರು ರಾತ್ರಿಗೆ ಬಂದು ಇಲ್ಲಿ ಸ್ಟೇ ಆಗಿದ್ರು. ಹಾಗಾಗಿ ಇವತ್ತು ಬೆಳಗಿನಿಂದ 5:30-6 ಗಂಟೆಯಿಂದ ಇಲ್ಲಿ ದೇವರ ದರ್ಶನವನ್ನ ಪಡಿತಾ ಇರುವಂತದ್ದು. ಇನ್ನು ಉದ್ದಕ್ಕೆ ನಾವು ನೋಡ್ತಾ ಹೋದ್ರು ಕೂಡ ಅಷ್ಟೇ, ಇಲ್ಲಿನ ದೇವಸ್ಥಾನದ ಮುಂಭಾಗದ ಒಂದು ಆ ಗೇಟಿನಿಂದ ಕ್ರಾಸ್ ಆದ್ರೂ ಕೂಡ ಹೆಚ್ಚಿನ ಒಂದು ಭಕ್ತರ ಸಾಲುಗಳು ಕಾಣ್ತಾ ಇರುವಂತದ್ದು.
ಇರುವಂಥದ್ದು. ಒಟ್ಟು ಇದು ಧರ್ಮಸ್ಥಳದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥ ದೃಶ್ಯ. ಒಟ್ಟು ಇನ್ನೂ ಕೂಡ ಭಕ್ತರು ಬರ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಿಲ್ಲ. ಅಲ್ಲಿ ಟ್ರಾಫಿಕ್ ಮುಂಭಾಗದ ಗೇಟಿನ ಪ್ರಮುಖ ದ್ವಾರ ಏನಿದೆ ಅದರ ಮುಂಭಾಗದಲ್ಲೂ ಕೂಡ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಒಂದಷ್ಟು ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೂ ಕೂಡ ಜಾಗ ಇಲ್ಲದಂಥ ಪರಿಸ್ಥಿತಿ ಈ ಭಾಗದಲ್ಲಿರುವಂಥದ್ದು. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇನ್ನೂ ಕೂಡ ಬರ್ತಾ ಇರುವಂಥದ್ದು. ಇದು ಇನ್ನೂ ಕೂಡ ನಾಳೆ 2-3 ದಿನಗಳ ಕಾಲ ಇದೇ ರೀತಿಯ ಸಿಚುವೇಶನ್ ಇರುತ್ತೆ. ಯಾಕಂದರೆ ವಾರದ ಮಧ್ಯಭಾಗ, ಸಹಜವಾಗಿ ಮಧ್ಯಭಾಗದಲ್ಲಿ ಬುಧವಾರ ಗುರುವಾರಗಳೇ ಧರ್ಮಸ್ಥಳದ ಕ್ಷೇತ್ರಕ್ಕೆ ಅಷ್ಟು ಭಕ್ತರು ಬರೋದಿಲ್ಲ. ಆದರೆ ಹೊಸ ವರ್ಷ ಆಗಿರುವಂಥ ಕಾರಣದಿಂದಾಗಿ ಇದು ಈ ವಾರದ ಬಹುತೇಕವಾಗಿ ಸೋಮವಾರ, ಮುಂದಿನ ಸೋಮವಾರ ಮಂಗಳವಾರದವರೆಗೂ ಕೂಡ ಮುಂದುವರಿಯುವಂಥ ನಿರೀಕ್ಷೆಗಳು ಇರುವಂಥದ್ದು. ಎಸ್ ಖಂಡಿತವಾಗ್ಲೂ ಭರತ್, ಇದ್ರ ಜೊತೆಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸೆಕ್ಯೂರಿಟಿಯು ಕೂಡ ಬಹಳ ಹೆಚ್ಚಿನ ಮಟ್ಟಿಗೆನೇ ಇರುತ್ತೆ. ಸೊ ಯಾವ ರೀತಿಯ ಭದ್ರತೆಯನ್ನು ತೆಗೆದುಕೊಂಡಿದ್ದಾರೆ, ಒಂದು ತಮ್ಮ ಹಿಂಭಾಗದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯುವ ಸಮೂಹ ಇದೆ. ಸೊ ಯುವ ಸಮೂಹ ಏನು ಹೇಳುತ್ತೆ ಅಂತ, ಯಾಕಂತಂದ್ರೆ ಹೊಸ ವರ್ಷ ಅಂತಂದ್ರೆ ಹೊಸ ರೆಸೊಲ್ಯೂಷನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಅವ್ರು ಯಾವ ರೀತಿಯ ರೆಸೊಲ್ಯೂಷನ್ ಇಟ್ಕೊಂಡಿದ್ದಾರೆ, ಮಾತನಾಡಿಸ್ಬೋದಾ? ಖಂಡಿತ. ಯಾಕಂದರೆ ಇಲ್ಲಿ ಶಬರಿಮಲೆಯ ಅಯ್ಯಪ್ಪ ಮಾಲಾಧಾರಿಗಳು ಒಂದಷ್ಟು ಜನ ಇದ್ದಾರೆ. ಯಾಕಂದರೆ ಇನ್ನು 14-15ಕ್ಕೆ ಅಂದರೆ ಶಬರಿಮಲೆಗೆ ಯಾತ್ರೆ ಹೋಗುವಂಥ ಸಂಖ್ಯೆ ಕೂಡ ದೊಡ್ಡದಿದೆ. ಅಂಥವರು ಕೂಡ ಒಂದಷ್ಟು ಜನ ನ್ಯೂ ಇಯರ್ನ ಈ ಒಂದು ಹೊಸ ವರ್ಷ ಆಚರಣೆಗೆ ಧರ್ಮಸ್ಥಳಕ್ಕೆ ಬಂದಿರೋ ಜೊತೆ ಮಾತಾಡಿ. ಸರಿ, ಏನು ಹೇಳ್ತೀರಾ? ಈಗ ಹೊಸ ವರ್ಷಕ್ಕೇನಪ್ಪ ಅಂದರೆ ನಾವು ಧರ್ಮಸ್ಥಳ ಮಂಜುನಾಥನ ದರ್ಶನವೂ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ನಮಗೆ ಅಯ್ಯಪ್ಪ ಸ್ವಾಮಿ ಕೂಡ ದರ್ಶನವೂ ಕೂಡ ಆಗುತ್ತೆ ಅಂತಂದರೆ ಆ ಒಂದು ಒಳ್ಳೆಯ ಒಂದು ಶುಭ ಸಂದರ್ಭ ಕೂಡಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆದುಕೊಂಡಪ್ಪ ಅಂದರೆ ನಾವು ಅಯ್ಯಪ್ಪ ಮಾಲಾಧಾರಿಗಳು ಹಾಗೂ ನಾಗರಿಕರಿಗೆ ಆರೋಗ್ಯ, ಐಶ್ವರ್ಯ, ಅಷ್ಟೈಶ್ವರ್ಯಗಳನ್ನು ಆ ದೇವರು ಕಲ್ಪಿಸ್ತಾನ ಅನ್ನೋ ಒಂದು ನಂಬಿಕೆಯಿಂದ ಹೊಸ ವರ್ಷದ ದರ್ಶನಕ್ಕೋಸ್ಕರ ಮಂಜುನಾಥ ಸ್ವಾಮಿಗೆ ಬಂದಿದ್ವಿ. ಆದರೆ ಭಾಳ ರಶ್ ಇದೆ ಇವತ್ತು. ಆ ರಶನ್ನು ಮತ್ತು ಏನು ಮಾಡಲಿಕ್ಕಾಗಲ್ಲ. ಯಾಕಂದ್ರಪ್ಪ ಅಂದರೆ ಎಲ್ಲರೂ ದೇವರ ಒಂದು ದರ್ಶನವನ್ನು ಪಡಲಿಬೇಕು ಅಂತಂದ್ಬಿಟ್ಟಿದ್ದಾರೆ. ನಮಗೂ ಕೂಡ ದರ್ಶನದ ಭಾಗ್ಯ ಆಗಲಿಲ್ಲ. ಯಾಕೆಂದಪ್ಪ ಅಂದರೆ ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಲ್ವಾ. ಅಯ್ಯಪ್ಪ ಸ್ವಾಮಿಗೆ ಹೋಗೋದ್ರಿಂದ ಏನಪ್ಪ ಅಂದರೆ ನಾವು ಹೊರಗಡೆಗೆ ನಿಂತ್ಕೊಂಡ್ಬಿಟ್ಟು ದರ್ಶನ ಮಾಡ್ಕೊಂಡು ಇವತ್ತೇನಪ್ಪ ಅಂದರೆ ಅಯ್ಯಪ್ಪನ ಶಬರಿ ಯಾತ್ರೆಗೆ ಕೈಗೊಳ್ತಾ ಇದ್ದೇವೆ. ಅಯ್ಯಪ್ಪ ಮಾಲಾಧಾರಿಗಳಂದ್ರೆ ನೀವು ವೃತ್ತಾಚರಣೆ ಮಾಡುವಾಗ ಸಾಕಷ್ಟು ಒಂದಷ್ಟು ನಿರ್ಧಾರಗಳನ್ನು ಕೈಗೊಂಡು ಈ ಹೊಸ ವರ್ಷಕ್ಕೆ ಏನಾದರೂ ಹೊಸ ಚಿಂತನೆಗಳೇನಾದರೂ ಇದೆಯಾ, ಬದಲಾವಣೆಗಳನ್ನು? ಹೊಸ ಚಿಂತನೆ, ಹೊಸ ಬದಲಾವಣೆ ಏನೇನಪ್ಪ, ನಮ್ಮದೇ ವಿಚಾರ ಏನೈತೇನಪ್ಪ ಅಂದ್ರೆ ನಾವು ಅಯ್ಯಪ್ಪ ಮಾಲಾಧಾರಿಗಳು ಏನಿದ್ದೇವಲ್ಲ, ಆ ಅಯ್ಯಪ್ಪ ಮಾಲಾಧಾರಿಗಳು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಚಟಗಳನ್ನಾಗಲಿ, ಕೆಟ್ಟ ಹವ್ಯಾಸಗಳನ್ನಾಗಲಿ ಇವನ್ನೆಲ್ಲ ತ್ಯಾಗ ಮಾಡಿ ಈಗ ನಾವು ಅಯ್ಯಪ್ಪ ವ್ರತವನ್ನು 48 ದಿನಗಳ ಕಾಲ ನಾವೇನು ಕೈಗೊಂಡಿರ್ತಾವಲ್ಲ, ಆ ಟೈಮ್ನೊಳಗೆ ಯಾವುದೇ ರೀತಿಯಾದಂಥ ಕೆಟ್ಟ ಚಟಗಳನ್ನಾಗಲಿ, ಕೆಟ್ಟ ವಿಚಾರಗಳನ್ನಾಗಲಿ ನಾವು ಮಾಡಲ್ಲ. ಹಾಗಾಗಿ ಏನಪ್ಪ ಅಂದರೆ ಜೀವನ ಪರ್ಯಂತವಾಗಿಯೂ ಇದೇ ರೀತಿಯಾಗಿರಬೇಕು ಅನ್ನೋ ಒಂದು ಉದ್ದೇಶವನ್ನು ಎಲ್ಲ ಮಾನವ ಕುಲಕ್ಕೇನಪ್ಪ ಅಂದ್ರೆ ಮಂಗಳಕರವಾಗಬೇಕೇನಪ್ಪ ಅಂದ್ರೆ ನಾವು ಅಯ್ಯಪ್ಪ ಸ್ವಾಮಿಗಳು ಹೆಂಗಿರ್ತವೆ ಹಂಗಿದ್ನಪ್ಪ ಅಂತಂದ್ರೆ ಮಾನವ ಧರ್ಮ ಈ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಉದ್ಭವ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿ ಸಂಶಯ ಇಲ್ಲ ಅಂತಂದ್ಬಿಟ್ಟು ನನ್ನ ಅಭಿಪ್ರಾಯ. ನೀವೇನು ಹೇಳ್ತೀರಿ? ಓಂ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸ್ವಾಮಿಯೇ ಶರಣಮಯ್ಯಪ್ಪ. ಕುದಿಯದ ರಕ್ತವೇ ಅಲ್ಲ, ಮಿಡಿಯದ ಹೃದಯವೇ ಅಲ್ಲ, ಮಂಜುನಾಥ ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿಯನ್ನು ನೆನೆಯದೇ ದಿನವೇ ಇಲ್ಲ ಅನ್ನುವ ಹಾಗೆ ಇವತ್ತು ನಾವು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕಾ ಸುಕ್ಷೇತ್ರ ದೇರ್ಗುಡ್ಡ ಗ್ರಾಮದಿಂದ ಮಾಲಾಧಾರಿಗಳು ಇಲ್ಲಿ ಶ್ರೀ ಸುಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದೇವೆ. ಬಹಳ ಸಂತೋಷದ ವಿಷಯ. ಇವತ್ತು ಎಲ್ಲರಿಗೂ ಕೂಡ ನಮ್ಮ ಸುವರ್ಣ ನ್ಯೂಸ್ನವರಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮ್ಮ ದೇವರಗುಡ್ಡ ಸುಕ್ಷೇತ್ರ ಗ್ರಾಮದಿಂದ ಅಯ್ಯಪ್ಪ ಸ್ವಾಮಿಯ ಸೇವಾ ಸಮಿತಿಯಿಂದ ಅವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ಇಷ್ಟು ಅಯ್ಯಪ್ಪ ಮಾಲಾಧಾರಿಗಳು ಮತ್ತು ಇಲ್ಲಿರುವಂಥ ಬೇರೆ ಭಕ್ತರ ಮಾತು. ಒಟ್ಟು ನೀವೊಂದು ಹೊಸ ವರ್ಷವನ್ನು ಅದು ಬಹಳ ಒಂದು ಸುಂದರವಾಗಿ ಮತ್ತು ಅರ್ಥಪೂರ್ಣವಾಗಿ ಸ್ವಾಗತಿಸೋಕೆ ದೇವರ ದರ್ಶನವನ್ನು ಪಡೆದಿರುವಂಥದ್ದು. ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.